ಗುಡ್ ಮಾರ್ನಿಂಗ್ ಡೇವಿಡ್ ಪಡಿಕಲ್. ನಮಸ್ಕಾರ, ಇವತ್ತಿನ ರಿವ್ಯೂಗೆ ಸ್ವಾಗತ. ಇವತ್ತಿನ ರಿವ್ಯೂ ಮಲಯಾಳಂ ಸಿನಿಮಾ ನಾಡಿಕರ್. ಸೊ ಈ ಸಿನಿಮಾ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗಲ್ಲ, ಎಸ್ಪೆಷಲಿ ಸ್ಟಾರ್ ಫ್ಯಾನ್ ಆಗಿ ಒಬ್ಬ ಸ್ಟಾರಿನ ಸಿನಿಮಾ ನೋಡೋರಿಗೆ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗಲ್ಲ. ಯಾಕೆ ಅಂತಂದ್ರೆ ನಾವು ಹಲವಾರು ಸಿನಿಮಾ ನೋಡಿರ್ತೀವಿ. ಒಂದು ಸಿನಿಮಾಗೋಸ್ಕರ ಸಿನಿಮಾ ಮಾಡಿರ್ತಾರೆ, ಒಂದು ಸ್ಟೋರಿಗೋಸ್ಕರ ಸಿನಿಮಾ ಮಾಡಿರ್ತಾರೆ. ಕೆಲವರು ಏನೋ ಸಿನಿಮಾ ಮಾಡಿ ದುಡ್ಡೆತ್ತಬೇಕು ಅಂತಾನು ಸಿನಿಮಾ ಮಾಡಿರ್ತಾರೆ. ಎಲ್ಲಾ ತರದ ಸಿನಿಮಾಗಳು ನಾವು ನೋಡಿದೀವಿ. ಬಟ್ ಈ ಒಂದು ಸಿನಿಮಾ ಒಂದು ಆಕ್ಟಿಂಗ್ಗೋಸ್ಕರ ಮಾಡಿರುವಂತ ಸಿನಿಮಾ. ಏನಕ್ಕೆ ಅಂತ ನೀವು ಕೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಅಂತ ನೀವು ದೊಡ್ಡ ಸ್ಟೋರಿ ಗೀರಿ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನೋ ಲಾಜಿಕ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತೀನಿ, ಅವೆಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಒಂದು ಆಕ್ಟಿಂಗ್ಗೋಸ್ಕರ, ಒಂದು ಸಿನಿಮಾಗೋಸ್ಕರ, ದೆನ್ ಈ ಸಿನಿಮಾದಲ್ಲಿ ಸಿನಿಮಾ ಬಗ್ಗೆ ಮಾಡಿರುವಂತ ಒಂದು ಸ್ಟೋರಿ. ಏನಕ್ಕೆ ಅಂತಂದ್ರೆ ಪ್ರತಿಯೊಂದು ಸಿನಿಮಾದ ಹಿಂದೆ ಸಾಕಷ್ಟು ಪ್ರಯತ್ನಗಳಿರುತ್ತೆ, ಎಫರ್ಟ್ಸ್ ಇರುತ್ತೆ. ಬಟ್ ಎಲ್ಲದಕ್ಕಿಂತ ಮೇನ್ ಆಗಿ ಆ ಮೂವಿಯ ಸ್ಟಾರ್ ಆದಂತ ಇಲ್ಲ ಒಂದು ಆಕ್ಟರ್ ಎಫೆಕ್ಟ್ ತುಂಬಾನೇ ಜಾಸ್ತಿ ಇರುತ್ತೆ. ಅದರಿಂದ ಒಂದು ಲೈನ್ ಸ್ಟೋರಿ ಹೇಳ್ತೀನಿ. ಒಬ್ಬ ಆಕ್ಟರ್ ಲಕ್ಕಿನೋ ಕಷ್ಟಪಟ್ಟೋ ಇಷ್ಟಪಟ್ಟೋ ಸರಣ ಒಂದು ಸೂಪರ್ ಸ್ಟಾರ್ ಅನ್ನ ಪಟ್ಟಕ್ಕೆ ಏರಿದ ಮೇಲೆ ಅವರ ಒಂದು ಆಟಿಟ್ಯೂಡ್, ಆರೋಗೆನ್ಸಿ ಮತ್ತೆ ಅವರ ಒಂದು ಅಹಂಕಾರ, ದುರಹಂಕಾರ ಏನ್ ನಾವು ಹೇಳ್ತೀವಿ, ಅದರಿಂದ ಅವರ ಕೆರಿಯರ್ಗೆ ಏನ್ ಎಫೆಕ್ಟ್ ಆಗುತ್ತೆ. ಒಬ್ಬ ಸೂಪರ್ ಸ್ಟಾರ್ ಆದ್ಮೇಲೆ ಅವರ ಆಕ್ಟಿಂಗ್ ಯಾವ ತರ ಇರಬೇಕು, ಮತ್ತೆ ಜನರಿಗೆ ಸ್ಕ್ರಿಪ್ಟ್ಸ್ ಯಾವ ತರ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಇವರು ಕನ್ವೆ ಮಾಡಿದ್ದಾರೆ. ಸೊ ಎಲ್ಲದಕ್ಕಿಂತ ಮುಂಚೆ ನನಗೆ ಈ ಮೂವಿ ನೋಡ್ಬೇಕಾದ್ರೆ ನನಗೆ ಲಿಟ್ರಲಿ ಅನಿಸ್ತು, ದಿಸ್ ಮೂವಿ ಶುಡ್ ಬಿ, ನನ್ನ ಪ್ರಕಾರ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಆಗಬೇಕಾಗಿತ್ತು. ಪ್ರತಿಯೊಬ್ರು ಸಿನಿಮಾ ಮೇಕರ್ಸ್ ಈ ಸಿನಿಮಾನ ನೋಡ್ಬೇಕು. ಪ್ರತಿಯೊಬ್ರು ಸಿನಿಮಾ ಅಂತಂದ್ರೆ ಗೊತ್ತಿಲ್ದವರು ನೋಡ್ಬೇಕು, ಗೊತ್ತಿರೋರನ್ನು ನೋಡ್ಬೇಕು. ಏನಿಲ್ಲ, ಒಂದು ಸಿನಿಮಾದಲ್ಲಿ ಒಂದು ಸಿನಿಮಾ ಯಾವ ತರ ಆಗುತ್ತೆ ಅನ್ನೋದನ್ನ ತೋರಿಸ್ತಿದ್ದಾರೆ ಅಂದ್ಮೇಲೆ ಸೊ ಸಿನಿಮಾ ಬಗ್ಗೆ ಗೊತ್ತಿಲ್ದಿರೋರು ನೋಡ್ಬೇಕು, ಗೊತ್ತಿರೋರು ನೋಡ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಅಂತ ದೊಡ್ಡ ಸ್ಟೋರಿ ಲೈನ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಇಟ್ಸ್ ಜಸ್ಟ್ ಅಬೌಟ್ ಟೀಚಿಂಗ್ ಅ ಆಕ್ಟರ್ ಹೌ ಟು ಆಕ್ಟ್, ಅಲ್ಲ ಸಾರಿ, ಟೀಚಿಂಗ್ ಅ ಸೂಪರ್ ಸ್ಟಾರ್ ಹೌ ಟು ಆಕ್ಟ್. ಸರಣ ಸಿಂಪಲ್ ಇದು ಸರಣ. ಬಟ್ ಆದ್ರೆ ಮೂವಿ ಮಾತ್ರ ಎಕ್ಸ್ಟ್ರೀಮ್ಲಿ ನನಗಂತೂ ಇಷ್ಟ ಆಯ್ತು. ಆಕ್ಚುಲಿ ಕೆಲವೊಂದು ಫೀಡ್ಬ್ಯಾಕ್ಸ್ ಬಂದಿತ್ತು, ಈ ಮೂವಿ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ. ಬಟ್ ಒಂದು ನಿಮಿಷನೂ ನನಗೆ ಬೋರ್ ಆಗ್ಲಿಲ್ಲ ಸರಣ. ಹಂಗಂತ ಏನೋ ಅಷ್ಟು ಇಂಟ್ರೆಸ್ಟಿಂಗ್ ಆಗೈತೆ, ಮೈಂಡ್ ಬ್ಲೋಯಿಂಗ್ ಆಗೈತೆ ಅಂತ ನಾನು ಹೇಳಲ್ಲ. ಚೆನ್ನಾಗಿದೆ, ಒನ್ ಟೈಮ್ ವಾಚಬಲ್, ಬಟ್ ವಾಚಬಲ್ ಅಷ್ಟೇ. ನೋಡ್ಬೋದು ಸಿನಿಮಾನ, ಹೋಗಿ ಥಿಯೇಟರ್ಸ್ ಅಲ್ಲಿ ಎಂಜಾಯ್ ಮಾಡಿ. ಚೆನ್ನಾಗಿದೆ. BGMs ಚೆನ್ನಾಗಿದೆಯಾ? BGMs ಎಲ್ಲ ಜಾಸ್ತಿ ಇಲ್ಲ. ಏನಂದ್ರೆ ಇವರು ಒಂದು ಪರ್ಸನಲ್ ಅವರ ಒಂದು ಕ್ಯಾರೆಕ್ಟರ್ ಏನಿದೆ ಒಂದು ಸಿನಿಮಾದಲ್ಲಿ, ಆ ವಿಜುವಲ್ ಐಡೆಂಟಿಟಿನ ತುಂಬಾ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ, ಮತ್ತು ಪ್ರತಿಯೊಬ್ಬ ವ್ಯೂವರ್ನ ಎಂಗೇಜ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು. ಸೊ ಅದೊಂದು ನಾನು ಚೆನ್ನಾಗಿ ಹೇಳ್ಬೋದು. ಏನಕ್ಕಂದ್ರೆ ಪ್ರತಿಯೊಂದು ವಿಜುವಲ್ ಐಡೆಂಟಿಟಿನ ಹೈಲೈಟ್ ಮಾಡ್ಬೇಕಾದ್ರೆ ಒಂದು ಸೆಟ್ಸ್ ಅಲ್ಲಿ ಆಗಿರ್ಬೋದು, ಮೂವಿಲ್ ತೋರಿಸಿರುವಂತ ಸಿನಿಮಾ ಸೆಟ್ಸ್ ಅಲ್ಲಿ ಆಗಿರ್ಬೋದು, ಮತ್ತೆ ಮೂವಿಲ್ ತೋರಿಸಿರುವಂತ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಮೂವಿಲ್ ತೋರಿಸಿರುವಂತ ಎನ್ವೈರನ್ಮೆಂಟಲ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ. ಅದು ನನಗೆ ಇಷ್ಟ ಆಯ್ತು. ಸೊ ನೀವು ಈ ಮೂವಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಕೆಲವೊಂದು ನಿಮ್ಮ ತಲೆಯಲ್ಲಿ ಡೌಟ್ಸ್ ಇದೆ, ಕ್ಲಿಯರ್ ಆಗುತ್ತೆ. ಲಿಟ್ರಲಿ ರೀಸೆಂಟ್ ಆಗಿ ಬಂದಿರುವಂತ ಸಿನಿಮಾಗಳು ಪ್ರತಿಯೊಂದು ಚೆನ್ನಾಗಿದೆ. ನಮ್ಮ ಕನ್ನಡದಲ್ಲೂ ಚೆನ್ನಾಗಿದೆ, ಓಟು ಚೆನ್ನಾಗಿದೆ, ಕ್ಯಾಂಗ್ರೂ ಚೆನ್ನಾಗಿದೆ, ಮತ್ತೆ ನಮ್ಮ ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಿರುವಂತ ಪ್ರತಿಯೊಂದು ಸಿನಿಮಾನು ಚೆನ್ನಾಗಿದೆ. ರೀಸೆಂಟ್ ಆಗಿ ಜಾಸ್ತಿ ಮಲಯಾಳಂ ಸಿನಿಮಾ ಬಂದಿರೋದ್ರಿಂದ ಸ್ವಲ್ಪ ಅವರ ಒಂದು ಫಿಲಮ್ ಕೌಂಟ್ಸ್ ಜಾಸ್ತಿ ಇದೆ. ನಮ್ಮ ಕನ್ನಡದಲ್ಲಿ ಓಟು ಬಂತು, ಕ್ಯಾಂಗ್ರೂ ಬಂತು, ಇನ್ನೊಂದೆರಡು ಬಂತು, ಬಟ್ ನಾನು ನೋಡೋಕ್ಕೆ ಅವಕಾಶ ಆಗಲಿಲ್ಲ. ಸೊ ನಾನು ನೋಡಿರೋ ಆವೇಶಂ ಆಗಿರ್ಬೋದು, ನಾಡಿಕರ್ ಆಗಿರ್ಬೋದು, ವರ್ಷಾನಕ್ಕೂ ಶೇಷಂ ಇರ್ಬೋದು, ತುಂಬಾ ಚೆನ್ನಾಗಿದೆ. ಇವತ್ತು ಹಾಟ್ಸ್ಟಾರ್ ಅಲ್ಲಿ ಮಂಜು ಮೇಲ್ ಬಾಯ್ಸ್ ನ ಸ್ಟ್ರೀಮಿಂಗ್ ಲೈವ್ ಇದೆ, ಹೋಗಿ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿಗ್ತೀನಿ ಮುಂದಿನ ರಿವ್ಯೂಲಿ. ಒಂದು ಸಿಂಪಲ್ ಆದಂತ ನಿಜವಾದ ರಿವ್ಯೂ ಇದು. ಸೊ ಮೇ ಬಿ ನಿಮ್ ಮೂವಿ ನೋಡಿದ್ರೆ ನಿಮ್ಗೆ ಇಷ್ಟ ಆಗ್ಬೋದೇನೋ ಅಂತ ಹೇಳ್ತೀನಿ. ಸಿಗ್ತೀನಿ ಮುಂದಿನ ರಿವ್ಯೂಲಿ. ಥ್ಯಾಂಕ್ ಯು.